ಅವ್ರಿಗೆ ಇಂಥ ತೊಂದರೆ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತಾಗಿದೆ. ಈಗ ನಾವೇ ಅವ್ರಿಗೆ ಜೊತೆಯಾಗಿ ನಿಲ್ಬೇಕು. ಯಾವ ತಪ್ಪು ಇಲ್ಲದೆ ಅವ್ರಿಗೆ ಗೊತ್ತಿಲ್ಲದೆ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನೀವು ಅವತ್ತು ಹೇಳಿದಾಗೆ ನಾವು ಅವ್ರನ್ನ ಈ ಮನೆಗೆ ಕರ್ಕೊಂಡ್ ಬಂದಿದ್ದಕ್ಕೇನೆ ಅವರು ಈ ಮನೆಯಲ್ಲಿ ತಾನು ಒಬ್ಳು ಅಂತ ಅನ್ಕೊಂಡಿರೋದು. ನಿಜ ಅಮ್ಮ, ಈ ಮನೆ ವಾತಾವರಣ ನೋಡಿ ಸಂತೋಷದಿಂದ ಈ ಮನೇಲಿ ತಾನು ಒಬ್ರು ಅಂತ ಅನ್ಕೊಂಡಿದ್ದಾರೆ. ಅದರಿಂದನೇ ಹೀಗೆಲ್ಲ ಆಗಿದೆ. ಎಲ್ಲ ಸರಿ ಹೋಗುತ್ತೆ. ಅವ್ರು ಹುಷಾರಾಗೋವರೆಗೂ ನಾವೆಲ್ಲರೂ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಣ. ಅವ್ರು ಹೀಗಾಗೋದಕ್ಕೆ ನಾನೇ ಕಾರಣ ಅನ್ನೋ ಸಂಕಟ ನನ್ನನ್ನು ಕಾಡ್ತಾ ಇದೆ. ಚಚೆ, ಯಾಕೆ ಹಾಗೆಲ್ಲ ಹೇಳ್ತಿದ್ದೀರ ಅದಕ್ಕೆ? ಇಲ್ಲ ಮಹೇಶ್ ಅವರೇ, ಅವ್ರಿಗೆ ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂದ್ರೆ ಅವ್ರ ಆಶ್ರಮದಲ್ಲೇ ಇರ್ತಾ ಇದ್ರು. ಅವ್ರನ್ನ ಈ ಮನೆಗೆ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ಅವ್ರಿಗೆ ಈ ಸಮಸ್ಯೆನೇ ಆಗ್ತಾ ಇರ್ಲಿಲ್ಲ. ತುಳಸಿ, ಇದೆಲ್ಲ ವಿಧಿಯ ಆಟ ನಮ್ಮ. ಆ ಭಗವಂತ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಇಟ್ಬಿಟ್ಟಿರ್ತಾನೆ. ಅದನ್ನು ಹಾಗೆ ನಡೆಸ್ತಾನೇ ಇರ್ತಾನೆ. ಈಗ ಆಕೆ ನಿನಗೆ ಸಿಕ್ಕಿದ್ರಿಂದ ತಾನೆ ಆಕೆಗೆ ಇವತ್ತು ಇಷ್ಟೊಂದು ಟ್ರೀಟ್ಮೆಂಟ್ ಸಿಗ್ತಾ ಇರೋದು, ಈ ಮನೆಯ ಪ್ರೀತಿಯೆಲ್ಲ ಸಿಗ್ತಾ ಇರೋದು. ಏನೇ ನಡೆದರೂ ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಎಷ್ಟೋ ಸಲ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ, ಮನಸ್ಸಿನ ಸಂಕಟಗಳನ್ನು ಸಹಿಸ್ಕೋಬೇಕಾಗತ್ತೆ. ಆದರೆ ಇದಕ್ಕೆಲ್ಲ ಮುಂದೆ ಒಂದು ದಿವಸ ಒಳ್ಳೆ ಪ್ರತಿಫಲ ಸಿಗತ್ತೆ. ನಂಬಿ, ನನ್ನ ಮಾತು ನಂಬಿ. ಪಾಪ ಆಕೆನ್ ಚೆನ್ನಾಗಿ ನೋಡ್ಕೊಳ್ಳಿ.